ಮಿಷನ್ ಹಿಂದೂಸ್ತಾನ ಇಂಗ್ಲೀಷ ಪುಸ್ತಕ ಆದ್ದರಿಂದ ಅಣ್ಣ ಬಂದು ಕರೆದ್ರು ನನಗೆ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಬರಬೇಕಂತ. ಅಣ್ಣ ಹೋಗೋಣ, ನನಗೆ ಇಂಗ್ಲೀಷ್ ಬರಲ್ಲ, ನಾನು ಯಾಕೆ ಅಣ್ಣ ಬರಲಿ ಇಲ್ಲಿಗೆ, ನಾನು ಕನ್ನಡ ಬುಕ್ ಆಗಿದ್ರೆ ಬರ್ತಾಯಿದ್ದೆ, ನನಗೆ ಅರ್ಥ ಆಗ್ತಾಯಿತ್ತು ಅಂತ ಹೇಳಿದ್ದೆ. ಅಣ್ಣ ಹೇಳಿದ್ಮೇಲೆ ಮಗಳು ಬರೆದಿದ್ದಾಳೆ ಸಿನಿಮಾ ಅಂದಮೇಲೆ ನಮಗೂ ಮಗಳೇ ಅವನು. ಹಾಗಾಗಿ ಈ ಪುಸ್ತಕ ನೋಡಬೇಕು, ಪುಸ್ತಕದ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು ಅಂತೇಳಿ ಪುಸ್ತಕ ತೊಗೊಂಡು ಕೈಗೆ ಇಟ್ಕೊಂಡೆ. ಇಂಗ್ಲೀಷ್ ನನಗೆ ಅರ್ಥ ಆಗಲ್ಲ, ಇಂಗ್ಲೀಷ್ ನಮಗೆ ಅದು ಭಾಳ ಕಬ್ಬಿಣ ಕಡಲೆ ಇದ್ದಂಗೆ. ಆದರೂ ಪುಸ್ತಕ ಪ್ರಯತ್ನ ಮಾಡಿ ಕೆಲವು ವಿಷಯಗಳು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದೆ. ಅದಕ್ಕೆ ಲೇಖಕರ ಕಡೆಯಿಂದ ಒಂದು ಮಾತು, ಮುನ್ನುಡಿ ಬರೆದಂಥ ನನ್ನ ಸಹೋದರ ಶ್ರೀನಿವಾಸರಾಜು ಅವರಿಂದ ಮಾತುಗಳನ್ನು ಕೇಳಿಸ್ಕೊಂಡೆ, ಖುಷಿ ಆಯಿತು. ಮತ್ತು ವೇದಿಕೆ ಮೇಲೆ ತಹಸೀಲ್ದಾರರು ಆಕಸ್ಮಿಕವಾಗಿ ಬಂದರು ಅಂತ ಹೇಳಿದ್ರು. ಆದರೂ ಅವ್ರು ಭಾಳ ಚೆನ್ನಾಗಿ ಮಾತಾಡಿದ್ರು. ಬಡಕೋಟಿ ಅವರು ಭಾಳ ಚೆನ್ನಾಗಿ ಮಾತಾಡಿದ್ರು. ನಮ್ಮ ಡಾಕ್ಟ್ರಮ್ಮ ತಮಿಳಿನವರಾದ್ರೂ ಕನ್ನಡ ಕಲಿತು ಕನ್ನಡದಲ್ಲಿ ಮಾತಾಡಿ ಅವರು ವೃತ್ತಿಯನ್ನು ನಡೆಸ್ತಾ ಇರ್ತಕ್ಕಂಥವ್ರು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡೋದ್ರ ಮುಖಾಂತರ ನಮಗೊಂದು ಸ್ವಲ್ಪ ಧೈರ್ಯ ಬಂದಿದೆ. ಇವತ್ತು ಈ ಪುಸ್ತಕದ ಬಗ್ಗೆ ಮಾಹಿತಿ ಕೊಡಬೇಕಾದ್ರೆ ಪುಸ್ತಕದ ಟೈಟ್ಲ್ ಹೇಳುತ್ತೆ ಮಿಷನ್ ಹಿಂದೂಸ್ತಾನ್. ಮಿಷನ್ ಹಿಂದೂಸ್ತಾನ್ ಅಂದರೆ ಏನರ್ಥ? ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲ ಭಾರತೀಯರು, ಭಾರತಕ್ಕೋಸ್ಕರ ನಾವು ಇರಬೇಕು, ಭಾರತದ ಸನಾತನ ಧರ್ಮವನ್ನು, ಈ ದೇಶದ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ ನಾವು ಮಾಡಬೇಕು. ಆ ದಿಕ್ಕಿನಲ್ಲಿ ಒಂದು ವಿಶೇಷ ಅರ್ಥ ಕೊಡ್ತಕ್ಕಂಥ ಆ ಟೈಟ್ಲಲ್ಲೇ ನಮ್ಗೆ 10 ವಿಷಯಗಳು, 100 ವಿಷಯಗಳನ್ನು ನಮ್ಮ ಮನಸ್ಸಲ್ಲಿ ಜಾಗೃತಿ ಉಂಟು ಮಾಡೋಂಥ ಕೆಲಸ ಮಾಡುತ್ತೆ. ಈ ಜಾಗೃತಿ ಉಂಟು ಮಾಡ್ತಕ್ಕಂಥ ಕೆಲಸ ಮಾಡಬೇಕಾದಂಥ ಈ ಪುಸ್ತಕದ ಹಿನ್ನೆಲೆಯನ್ನು ಗಮನಿಸಿ. ಈ ಪುಸ್ತಕದಲ್ಲಿರ್ತಕ್ಕಂಥ ಸಾರಾಂಶದಲ್ಲಿ ಸಾಕಷ್ಟು ವಿಭಿನ್ನ ಶೈಲಿಯ ವಿಚಾರಗಳನ್ನು ಹೊಂದಿರತಕ್ಕಂಥದ್ದು. ಒಬ್ಬ IAS ಅಧಿಕಾರಿ ಮತ್ತು ಅವರ ಸಹಪಾಠಿ ಇರ್ತಕ್ಕಂಥವ್ರು, ಅವ್ರ ಮಧ್ಯೆ ಭಿನ್ನಾಭಿಪ್ರಾಯ, ಮತ್ತು ತಿರುಗಿ ಅವರು ಬಿಟ್ಟು ಹೋಗೋಂಥ ಸನ್ನಿವೇಶ, ಮತ್ತು ಜೋಡಿಸ್ಕೊಳ್ಳೋಂಥ ಸನ್ನಿವೇಶ ಜೊತೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳು ಇದರಲ್ಲಿ ತುಂಬಿಕೊಂಡಿದೆ. ಇದರಲ್ಲಿ ಮತ್ತೊಂದು ವಿಷಯಗಳನ್ನು ವಿಶೇಷವಾಗಿ ನಾವು ವಿವೇಕಾನಂದರ ಬಗ್ಗೆನೂ ನಮಗೆ ಈ ಪುಸ್ತಕದಲ್ಲಿ ಸಾಹಿತ್ಯ ಅದರಲ್ಲಿ ಸಿಗುತ್ತೆ, ಇದರ ವಿಚಾರ ಗೊತ್ತಾಗ್ತದೆ. ವೀರ ಸಾವರ್ಕರ್ ಅವ್ರ ಬಗ್ಗೆನೂ ಪುಸ್ತಕದಲ್ಲಿ ಸಾಕಷ್ಟು ವಿಷಯಗಳಿದೆ ಅಂತ ಕೇಳ್ಕೊಂಡಿದ್ದೀನಿ. ಪೂರ್ಣವಾಗಿ ನಾನು ಸ್ಟಡಿ ಮಾಡಿಲ್ಲ, ಆದ್ರೂ ಇದು ದೇಶದ ಒಂದು ಭಕ್ತರು, ದೇಶಭಕ್ತ ಅನ್ಸ್ಕೊಳ್ತಕ್ಕಂಥ ನನ್ನಂಥವನು ಸೇರಿ, ನಿಮ್ಮೆಲ್ಲರೂ ಸೇರಿ, ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ನಾವು ದೇಶಭಕ್ತರಾಗಿ, ದೇಶಕ್ಕಾಗಿ ನಾವು, ನಮಗಾಗಿ ದೇಶ ಅಲ್ಲ, ದೇಶಕ್ಕಾಗಿ ನಾವು ಅಂತಕ್ಕಂಥ ಮಾತನಾಡಬೇಕಂಥದ್ದು ಒಂದು ಸನ್ನಿವೇಶ. ಒಂದು ಸಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಂಬೆನಲ್ಲಿ ಒಂದು ದೊಡ್ಡ ರಾಷ್ಟ್ರದ ಮಟ್ಟದ ಕಾರ್ಯಕ್ರಮ ನಡೀತದೆ ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರ ಮೊದಲು ಆಮೇಲೆ ದೇಶ ಅಂತ ಮಾತಾಡ್ತಾರೆ. ಅದೇ ವೇದಿಕೆ ಮೇಲಿದ್ದಂಥ ನೆಹರು ಇರ್ತಾರೆ. ನೆಹರುಗೆ ಅರ್ಥ ಆಗಲ್ಲ, ಅವ್ರಿಗೆ ಅರ್ಥ ಆದ್ರೆ ತಾನೆ, ಅವ್ರಿಗೆ ಯಾವತ್ತಾದ್ರೂ ಗೊತ್ತಿದ್ರೆ ತಾನೆ. ಎತ್ತೋಳು ಕಷ್ಟ ಎತ್ತೋಳಿಗೆ ಅಂದಂಗೆ ದೇಶದ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರಿಗೆ ಮಾತ್ರ ಅದು ಅರ್ಥ ಆಗ್ತದೆ. ಅವಾಗ ಅಂಬೇಡ್ಕರ್ ಭಾಷಣ ಮಾಡುವಾಗ ಹೇಳ್ತಾರೆ, ದೇಶ ಮೊದಲು, ನಾನು ಕೊನೆಯವನು, ದೇಶಕ್ಕಾಗಿ ನಾನು, ನನಗಾಗಿ ದೇಶ ಅಲ್ಲ, ದೇಶಕ್ಕಾಗಿ ನಾನು ಇರ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ದಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ದಿನಗಳಲ್ಲಿ. ನಾನು ಇವತ್ತು ಯಾಕೆ ಹೇಳ್ತೇನೆ ಅಂತಂದರೆ, ಇವತ್ತು ನಮ್ಮ ಮಿಷನ್ ಹಿಂದೂಸ್ತಾನ್ ಅಂದಾಗ ಭಾರತ ದೇಶದಲ್ಲಿರ್ತಕ್ಕಂಥ ನಾವೆಲ್ಲ ಭಾರತೀಯರಂತಕ್ಕಂಥದ್ದು ದೇಶ ಪ್ರೇಮವನ್ನು ಬೆಳೆಸ್ಕೋಬೇಕಾಗ್ತದೆ. ನಮ್ಮ ದೇಶದ ಸಂಸ್ಕೃತಿ ಇಡೀ ಪ್ರಪಂಚದಲ್ಲಿ ಇವತ್ತು ವಿಶ್ವಗುರುವಾಗಿ ಇರ್ತಕ್ಕಂಥ ನರೇಂದ್ರ ಮೋದಿಯವರು ಇಡೀ ವಿಶ್ವನ ಸಂಘಟಿಸ್ತಕ್ಕಂಥದ್ದು. ಇವತ್ತು ನೋಡಬೇಕು, ನಿನ್ನೆ ನಾವು ನೋಡಿದ್ದೀರಿ, ನೀವು ಅಮೇರಿಕಾದಲ್ಲಿ ಮೋದಿಯವರಲ್ಲಿ ಹೋದಾಗ ಟ್ರಂಪು ಎಲ್ಲ ದೇಶಗಳಿಗೆ ಎದುರಿಸ್ತಾನೆ, ಎಲ್ಲ ದೇಶಗಳಿಗೂ ಧಮಕಿ ಕೊಡ್ತಾನೆ. ಆತ ರಜ್ಲರು ಮೂಲತಃ, ಹೋಗಿ ಹೊಡೆಸ್ಕೊಳ್ತಾ ಇದ್ದ, ಹೊಡಿತಾ ಇದ್ದ, ಕುಸ್ತಿ ಆಡ್ತಾ ಇದ್ದ, ಆ ಥರದ ಒಬ್ಬ ವಿಕೃತ ಮನಸ್ಸದ ಇದ್ದಂಥ ವ್ಯಕ್ತಿ. ಮೋದಿಯವರು ಒಂದು ಸೈನ್ ಮಾಡ್ತಾ ಇದ್ದರೆ ಹಿಂದ್ಗಡೆ ಹೋಗಿ ಮಗು ಥರ ನಿಂತ್ಕೊಂಡು ಅವ್ರು ಚೇರ್ ಹಾಕೋ ಕೆಲಸ ಮಾಡ್ತಾನೆ. ಇದು ನಮ್ಮ ಭಾರತದ ಹೆಮ್ಮೆಯ ಸಂಸ್ಕೃತಿ. ಈ ಹೆಮ್ಮೆಯ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ತಕ್ಕಂಥ ಹಿಂದೂಸ್ತಾನದ ಬಗ್ಗೆ, ನಮ್ಮ ದೇಶದ ಬಗ್ಗೆ ನಾವೇ ಹೆಮ್ಮೆ ಪಡೋಲ್ಲ. ಕೆಲವು ಇದ್ದಾರೆ ನಕ್ಸಲ್, ಸಿಟಿ ನಕ್ಸಲ್ಸ್ ಅಂದರೆ ನಗರದ ಒಬ್ಬ ಭಯೋತ್ಪಾದಕರು ಅಂತ ಅನ್ಸ್ಕೊಳ್ತಕ್ಕಂಥ ಕೆಲವು ಸಾಹಿತಿಗಳಿದ್ದಾರೆ. ಮಾತೆತ್ತಿದ್ರೆ ಏನೋ ಮಾತಾಡ್ತಾರೆ. ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಮೊನ್ನೆ ಒಂದು ಮಾತಾಡಿದ್ರು, 50 ಕೋಟಿ ಜನ ಇವತ್ತು ಕುಂಭಮೇಳದಲ್ಲಿ ಹೋಗಿ ಜನ ಪವಿತ್ರ ಸ್ನಾನ ಮಾಡ್ಕೊಂಬಂದ್ರೆ, ಅದು ಪವಿತ್ರವಾಗಿದೆಯಾ ಸ್ನಾನ? ಇನ್ನೊಂದು ದೇಶದ ಜನರ ಭಾವನೆಗಳಿಗೆ ಧಕ್ಕೆ ಕೊಡ್ತಕ್ಕಂಥ, ಇನ್ನೊಂದು ಸಮುದ್ರದ ನದಿಯಲ್ಲಿ ಮುಳುಗ್ಬಿಟ್ರೆ ಬಡತನ ಹೋಗ್ಬಿಡುತ್ತಾ ಅಂತ ಮಾತಾಡ್ತಾರೆ. ಬಡತನ ಹೋಗೋದಿಲ್ಲ, ಆದರೆ ಅವ್ರ ಮನಸ್ಸಿಗೆ ತೃಪ್ತಿ ಸಿಗ್ತದೆ. ನನ್ನ ದೇಶ, ನನ್ನ ದೇಶದ ನದಿಗಳು, ಆ ನದಿಯಲ್ಲಿ ನಾನು ಪುಣ್ಯ ಸ್ನಾನ ಮಾಡಬೇಕು ಅಂತಕ್ಕಂಥ ಭಾವನೆ ಜನರಲ್ಲಿ ಬೆಳೆದು ಬರಬೇಕು. ಅದನ್ನು ಬಿಟ್ಟು ಮಲ್ಲಿಕಾರ್ಜುನ ಖರ್ಗೆ ಮಾತಾಡೋದೇನು, ನೀರು ಬಡತನ ಹೋಗ್ಬಿಡುತ್ತಾ, ನೀರಲ್ಲಿ ಮುಳುಗ್ಬಿಟ್ಟು ಪಾನಿ ಮೇ ಡೂಬೆ ತೋ ಗರೀಬಿ ಚಲ್ ಜಾತಾ ಕ್ಯಾ? ಅಚ್ಚಾ ಬಾಯಿ, ಆಪ್ಕಾ ಕಾಮ್ ಕ್ಯಾ ಹೈ? ನಿಮ್ಮ ಕೆಲಸ ಏನು? ಭಾರತದ AICC ಅಧ್ಯಕ್ಷರಾಗಿ ಒಬ್ಬ ಪರಿಶಿಷ್ಟ ಜಾತಿಯಿಂದ ಬೆಳೆದು ಬಂದಂಥ ನೀವು, ಮೀಸಲಾತಿಯನ್ನು ತಿಂದು ಬೆಳೆದಂಥ ನೀವು, ಇವತ್ತು ನೀವು ಮೀಸಲಾತಿಯನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೇನು ಹೇಳಿದ್ರು? ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ಸಮಾನವಾದ ಹಂಚಿಕೆ ಆಗಬೇಕು ಅಂತ. ಸಮಾನವಾದ ಹಂಚಿಕೆ ಆಗಬೇಕು ಅಂದಾಗ ಎಲ್ಲಿ ಸಮಾನತೆಯಿಂದ ಹಂಚಿಕೆ ಆಗ್ತಾಯಿದೆ? ನೀವೊಬ್ಬರೇ 9 ಸಾರಿ MLA ಆಗಿಬಿಟ್ಟಿದ್ರಿ, ನೀವು 2 ಸಾರಿ MP ಆಗಿದ್ದೀರಿ,
ಒಂದು ಸಾರಿ ರಾಜ್ಯಸಭಾ ಮೆಂಬರ್ ಆಗಿದ್ರಿ, ACC ಅಧ್ಯಕ್ಷರಾಗಿದ್ದೀರಿ, ಎಲ್ಲ ಆಗಿದ್ರಿ. ಕರ್ನಾಟಕದಲ್ಲಿ ಗೃಹ ಮಂತ್ರಿನೂ ಆಗಿದ್ದರೆ ಕಂಬಾಲಪಲ್ಲಿಯಲ್ಲಿ 7-8 ಜನರನ್ನು ಜೀವಂತವಾಗಿ ಸುಟ್ಟಾಕಿದಾಗ ಗೃಹ ಸಚಿವರಾಗಿ ಸ್ಥಳಕ್ಕೆ ಹೋಗೋದಿಲ್ಲ. ನೀವು ಯಾಕೆ ಹೋಗೋದಿಲ್ಲ? ವೋಟ್ ಬ್ಯಾಂಕ್ ರಾಜಕಾರಣ. ಅಲ್ಲಿ ಹೋದರೆ ಮೇಲ್ಜಾತಿಗಳವರು ಎಲ್ಲಿ ನನ್ನನ್ನು ವೋಟ್ ಹಾಕೋದಿಲ್ಲ ಅಂತ ಹೆದರ್ಕೊಂಡು ಹೋಗಲಿಲ್ಲ ನೀವು. ಕೊನೆಗೆ ಇಡೀ ದೇಶದ ಜನ, ಪ್ರಪಂಚನೇ ನೋಡ್ತಾ ಇತ್ತು ಕಂಬಾಲಪಲ್ಲಿಯಲ್ಲಿ ಏನು ನಡ್ತು, ಯಾಕೆ ಜೀವಂತ ಸುಟ್ಟಾಕ್ಬಿಟ್ರು ಅಂತ. ಈ ಅಮಾನವೀಯ ಕೃತ್ಯ ಮಾಡಿದಂಥ ಹಿಂದೂಸ್ತಾನದಲ್ಲಿ ಈ ಥರ ಆಗ್ತಾ ಇದೆ ಅಂತಕ್ಕಂಥ ಚಿಂತೆಗಳು ಸ್ಟಾರ್ಟ್ ಆಯಿತು. ಹಾಗೆ KH ಮುನಿಯಪ್ಪನೂ ಮೀಸಲು ಕ್ಷೇತ್ರದ ಗೆದ್ದಂಥ ಆ ಕ್ಷೇತ್ರದ MP, ಆತನೂ ಹೋಗೋದಿಲ್ಲ ಅಲ್ಲಿಗೆ. ಕೊನೆಗೆ ಸೋನಿಯಾ ಗಾಂಧಿ ಬರ್ತಾಳೆ ಡೆಲ್ಲಿಯಿಂದ ಕಂಬಾಲಪಲ್ಲಿ ನೋಡಬೇಕು ಅಂತ ಬಂದಾಗ ಅವರಿಬ್ಬರು ಸೆರಗಿಡ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದಂಥವ್ರು ಈ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು KH ಮುನಿಯಪ್ಪ. ಇವರು ಮೀಸಲು ಕ್ಷೇತ್ರದಲ್ಲಿ ಗೆದ್ದು ಬಂದವರು. ಇವರಿಗೆ ದೇಶದ ಬಗ್ಗೆ ಕಾಳಜಿ ಬಿಡಿ, ನಿಮ್ಗೆ ಜವಾಬ್ದಾರಿ ಇದೆ. ನೀವು ಮೀಸಲು ಕ್ಷೇತ್ರದಲ್ಲಿ ಗೆದ್ದು ಬಂದಿದ್ದೀರಿ. ಗೆದ್ದು ಬಂದ ಮೇಲೆ ನೀವು ಹೋಗಬೇಕಾದ ಅಮಾಯಕ ಜನ ಸತ್ತಾಗ ಅವ್ರಿಗೆ ರಕ್ಷಣೆ ಮಾಡಬೇಕಾದ ಕೆಲಸ ನೀವು ಮಾಡಬೇಕಾಗಿತ್ತು ಕಾನೂನುಬದ್ಧವಾಗಿ. ನೀವೇನು ವೈಯಕ್ತಿಕವಾಗಿ ನಿಮ್ಮ ಜೋಬಿಂದ ₹100 ಕೊಡಿ ಅಂತ ಕೇಳಲ್ಲ. ಕಾನೂನು ರೀತಿಯಲ್ಲಿ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಅವಕಾಶಗಳನ್ನು ಕೊಡಿಸ್ಬೇಕಾದ ಕೆಲಸ ನೀವು ಮಾಡಬೇಕಾಗಿತ್ತು. ನೀವು ಮಾಡಲಿಲ್ಲ. ನೀವು ದೇಶಭಕ್ತರ ಬಗ್ಗೆ ಮಾತಾಡ್ತೀರಿ, ದೇಶದ ಬಗ್ಗೆ ಮಾತಾಡ್ತೀರಿ, ಕುಂಭಮೇಳದ ನದಿನಲ್ಲಿ ಸ್ನಾನ ಮಾಡೋರ ಬಗ್ಗೆ ವಿಚಿತ್ರವಾಗಿ ಮಾತಾಡ್ತೀರಿ. ನಿಮ್ಮ ವಿಚಿತ್ರ ವರ್ತನೆಗಳು ಏನು ತೋರಿಸುತ್ತೆ? ನಿಮ್ಮ ದೇಶಭಕ್ತಿ ತೋರಿಸುತ್ತಾ? ಬಾಬಾ ಸಾಹೇಬ್ರು ಏನು ಹೇಳಿದ್ರು? ದೇಶ ಮೊದಲು, ನಾನು ಕೊನೆಯವನು ಅಂತ. ಅವ್ರ ಸಂಸ್ಕೃತಿಯಲ್ಲಿ ಅವರ ಆಶೆಗಳು ಬೆಳೆದಂಥ ನೀವು ಎಲ್ಲೋ ಒಂದು ಕಡೆ ಸ್ವಾರ್ಥಕ್ಕಾಗಿ ತಮ್ಮ ಅಧಿಕಾರವನ್ನು ದುಡ್ಡು ಮಾಡೋದ್ರಲ್ಲಿ ಕಾಲ ಕಳಿತೀರಿ. ಒಂದು ಕಡೆ ಹೇಳ್ತಾರೆ, ನೀವು ನಿಮ್ಮ ಬಗ್ಗೆ ನಾವು ವೈಯಕ್ತಿಕವಾಗಿ ನಾವು ಟೀಕೆ ಮಾಡಲ್ಲ, ನಾನು ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ, ವೇದಿಕೆನೂ ಅಲ್ಲ. ನಾವು ಈ ಮಿಷನ್ ಹಿಂದೂಸ್ತಾನ್ ಅಂದಾಗ ಈ ದೇಶದಲ್ಲಿ ನಾವು ಇರ್ತಕ್ಕಂಥವ್ರು ಭಾರತೀಯರು. ನೀವು ಯಾಕೆ ನಾವು ಭಾರತೀಯರು, ನಾವು ಭಾರತಕ್ಕೆ ಗೌರವ ಕೊಡಬೇಕಾದ ಕೆಲಸ ನಾವು ಮಾಡಬೇಕಾಗ್ತದೆ. ನನಗೆ ಭಾಳ ಸಾರಿ ನಾನು TV ಡಿಬೇಟ್ಗಳಲ್ಲಿ ಇರ್ತೀನಿ, ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್ ನಾನು BJPಯಲ್ಲಿ. ನಾನು TV ಚಾನಲಲ್ಲಿ ಡಿಬೇಟ್ ಮಾಡುವಾಗ ನನಗೆ ಭಾಳ ಜನ ಪ್ರಶ್ನೆ ಮಾಡ್ತಾರೆ, ನೀವು ದಲಿತರಾಗಿಬಿಟ್ಟು ಯಾಕೆ ನೀವು ರಾಮ ಮಂದಿರವನ್ನು ಬೆಂಬಲಿಸ್ತೀರಿ ಅಂತ ಕೆಲವರು ಕೇಳೋರು. ನಾನು ಹುಟ್ಟಿದ ಮೊದಲನೇ ದಿನ ಯಾವ ಪುರೋಹಿತರ ಹತ್ರ ಹೋಗಿಲ್ಲ. ನಮ್ಮ ಅಜ್ಜಿ ಹೇಳಿದಂತೆ, ಹುಡ್ತಾ ರಾಮ ನೀನು ರಾಮ ಅಂತ 3 ಸಾರಿ ಕಿವಿಯಲ್ಲಿ ಹೇಳಿದಂತೆ ನಮ್ಮ ಅಜ್ಜಿ ರಾಮ ಅಂತ ಹೆಸರಿಡೋ ಕಾರಣ ಏನು? ಅಯೋಧ್ಯೆ ರಾಮ ಬಗ್ಗೆ ಇದ್ದಂಥ ಒಂದು ಅಚಲವಾದಂಥ ದೂರದೃಷ್ಟಿ ನಮ್ಮ ಅಜ್ಜಿಗಿತ್ತು. ಹುಟ್ಟಿದ ದಿನನೇ ಹೆಸರು ಹೇಳಿರೋದು. ಯಾವ ಪುರೋಹಿತರ ಹತ್ರ ಹೋಗಿ ನನ್ನ ಜಾತಕ ಬರ್ಸಿಲ್ಲ, ನನ್ನ ಡೇಟ್ ಆಫ್ ಬರ್ತು ಗೊತ್ತಿಲ್ಲ. ನಾವು ಅವಿದ್ಯಾವಂತರ ಮನೇಲಿ ಹುಟ್ಟಿದಂಥವನು. ನಮ್ಮ ಅಮ್ಮನ ಹೆಸರು ದೊಡ್ಡ ರಾಮಕ್ಕ, ನಮ್ಮ ಇನ್ನೊಬ್ಬ ಚಿಕ್ಕಮ್ಮನ ಹೆಸರು ಚಿಕ್ಕರಾಮಕ್ಕ, ಇನ್ನೊಬ್ಬ ಚಿಕ್ಕಮ್ಮನ ಹೆಸರು ಮುನಿರಾಮಕ್ಕ. ರಾಮಕ್ಕ ಅಂತ 3 ಜನ ಹೆಣ್ಮಕ್ಳಿಗೆ ಹೆಸರಿಡಲ್ಲ ನಮ್ಮ ಅಜ್ಜಿ. ಅಂದರೆ ನಾವು ನಮ್ಮ ವಂಶದಲ್ಲಿ ಬಂದಿರತಕ್ಕಂಥದ್ದು, ನಮ್ಮ ಪುರಾತನ ಸಂಸ್ಕೃತಿಯಿಂದ ಬಂದಿರತಕ್ಕಂಥದ್ದು ದೇಶ, ಅದು ಹಿಂದೂಸ್ತಾನದಲ್ಲಿರ್ತಕ್ಕಂಥ ನಮ್ಮ ಪುರಾತನ ಜನ, ನಮ್ಮ ಅಜ್ಜಿ ತಾತ ಮುತ್ತಾತರು ಈ ಒಂದು ಧರ್ಮವನ್ನು ಪಾಲಿಸಿದುವಾಗ ಕೆಲವರು ನನಗೆ ಇನ್ನೂ ಒಂದು ದೊಡ್ಡ ಪ್ರಶ್ನೆ ಕೇಳ್ತಾರೆ, ನೀವು ಯಾಕೆ ನೀವು ದಲಿತರಾಗ್ಬಿಟ್ಟು ಬೌದ್ಧ ಧರ್ಮಕ್ಕೆ ಹೋಗ್ತಾ ಇಲ್ಲ? ನೀವು ಯಾಕೆ ಹಿಂದೂ ಧರ್ಮದಲ್ಲಿ ಇದ್ದೀರಿ? ನೀವು ಮನೋವಾದಿಗಳ, ನೀವು ಕೋಮುವಾದಿಗಳ, RSS ಜೊತೆಗಿದ್ದೀರಿ, ನೀವು BJP ಜೊತೆಗಿದ್ದೀರಿ ಅಂತಕ್ಕಂಥ ಮಾತುಗಳು ನಾನು ಹೇಳ್ತೀನಿ. ಯಾಕಂದರೆ ನಾನು ಯಾಕೆ ಇವೆಲ್ಲ ಹೇಳಬೇಕಾಗ್ತದಂದರೆ, ಸನ್ನಿವೇಶ ಇದು ಪುಸ್ತಕದಲ್ಲಿರ್ತಕ್ಕಂಥ ಸಾರಾಂಶ. ಮಿಷನ್ ಹಿಂದೂಸ್ತಾನ್ ಅಂದಾಗ ಸಂಪೂರ್ಣವಾಗಿ ಹಿಂದುತ್ವದ ಬಗ್ಗೆ, ದೇಶದ ಕಾಳಜಿ. ತಾಯಿ ಅಲ್ಲ ಅನ್ನೋಕ್ಕಾಗುತ್ತಾ ನಾವು? ಈ ಭಾರತವನ್ನು ನಮ್ಮ ತಾಯಿ ಅಂತ ನಾವು ಪ್ರೀತಿಸ್ತೀವಿ. ಈ ಭಾರತದ ದೇಶಭಕ್ತರು ನಾವು ಅಂತ ಹೇಳ್ಕೊತೀವಿ. ದೇಶಭಕ್ತರು ಅಂತ ಹೇಳ್ಕೊಳ್ಳುವಾಗ ನಾಟಕ ಆಡೋಕ್ಕೆ ಯಾಕೆ ಹೋಗ್ಬೇಕು? ಅಲ್ಲೆಲ್ಲೋ ಒಂದು ಕಡೆ ಮೊನ್ನೆ ತಾನೇ ಉದಯಗಿರಿನಲ್ಲಿ ಮೈಸೂರಲ್ಲಿ ಒಂದು ಘಟನೆ ಆದಾಗ DK ಶಿವಕುಮಾರ್ ಮಾತಾಡುವಾಗ ಹೇಳ್ತಾರೆ, ಅವರೆಲ್ಲ ಚಿಕ್ಕ ಮಕ್ಕಳು 10-15 ವರ್ಷ ಹುಡುಗರು. ಅರೆ 1000 ಜನ ಗುಂಪು ಕಟ್ಕೊಂಡು ಹೋಗಿ ಪೊಲೀಸ್ನವ್ರ ಮೇಲೆ ದಾಂಧಲೆ ಮಾಡ್ತಾರೆ, ಅಲ್ಲಿ DCP ಕಾರ್ ಮೇಲೆ ಕಲ್ಲು ಹೊಡಿತಾರೆ. ಅಂಥ ಭಯಂಕರವಾದಂಥ ಘಟನೆ ನಡೆದ್ರೂ ಚಿಕ್ಕ ಮಕ್ಕಳು ಅಂತಾರೆ. ಅಲ್ಲೆಲ್ಲೋ ಒಂದು ಕಡೆ ಕುಕ್ಕರ್ ಬಾಂಬ್ ಇಕ್ಕಿದ್ರೆ, ಅಮರ ಕುಕ್ಕರ್ ಬಾಂಬ್ ಅವ್ರನ್ನೆಲ್ಲ ನಮ್ಮ ಬ್ರದರ್ಸ್, ಆಲ್ ಆರ್ ಮೈ ಬ್ರದರ್ಸ್. ನಮ್ಮ ಗೋರಿಪಾಳ್ಯದಲ್ಲಿ ಗಾಂಜಾ ಬೇರೆ ವ್ಯವಹಾರ ಮಾಡಿದ್ರೆ ಆಲ್ ಆರ್ ಮೈ ಬ್ರದರ್ಸ್. ಇದು ನಿನ್ನ ಬ್ರದರ್ಸ್ ಕತೆ ಅಲ್ಲ, ಇದು ಭಾರತದಲ್ಲಿದ್ದೀರಾ, ನಾವೆಲ್ಲ ಒಂದು ಭಾರತದಲ್ಲಿರ್ತಕ್ಕಂಥ ನಾವೆಲ್ಲರೂ ಒಟ್ಟಾಗಿ ದೇಶ ನಾವು ಕಾಪಾಡಬೇಕಾದ ನಮ್ಮ ಕೆಲಸ ಇದೆ. ದೇಶದ ಕಾಪಾಡಬೇಕಾದ ನಮ್ಮ ಸನ್ನಿವೇಶದಲ್ಲಿ ನಾವು ಏನು ಮಾಡಬೇಕು ಅದನ್ನು ಮಾಡಬೇಕಾಗ್ತದೆ. ಇಂಥ ವಿಷಯದಲ್ಲಿ ಈ ಪುಸ್ತಕದಲ್ಲಿರ್ತಕ್ಕಂಥ ವಿಷಯಗಳನ್ನು ನಾನು ಇನ್ನೂ ಓದ್ಕೋತೀನಿ. ಅಣ್ಣ ಹತ್ರ ಕೇಳ್ತೇನೆ, ನಾನು ಇಂಗ್ಲೀಷ್ನ ಟ್ರಾನ್ಸ್ಲೇಟ್ ಮಾಡೋಂಥ ನಮ್ಮ ಶಿವಕುಮಾರ್ ಬಂದಿದ್ದಾರೆ ಇಲ್ಲಿ, ಭಾಳ ಪತ್ರಕರ್ತ, ಒಳ್ಳೆ ಟ್ರಾನ್ಸ್ಲೇಟರು. ಮತ್ತು ನನ್ನದೇ ಒಂದು ಪುಸ್ತಕ ಬರೆಸಿದ್ದೀನಿ ನಾನು, ಬಲಿತ ದಲಿತರ ತುಳಿತ ನನ್ನ ಜನಾನಾಥ ಅಂತಕ್ಕಂಥ ನಿರೂಪಣೆ ಮಾಡಿರ್ತಕ್ಕಂಥ ಶಿವಕುಮಾರ್ ಪತ್ರಕರ್ತರು. ನಾನು ಆತನಿಗೆ ಹೇಳ್ತಾ ಇದ್ದೆ, ಪುಸ್ತಕ ಕೊಡ್ತೀನಿ ನನಗೆಲ್ಲ ಓದಿ ಹೇಳ್ಬೇಕು ನೀನು ಅಂತ. ನಮ್ಗೆ ಗೊತ್ತಿಲ್ಲದಿದ್ದರೂ ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀವಿ. ಇಲ್ಲಿ ವಿದ್ಯೆ ಎಲ್ಲ ಮುಖ್ಯ, ಬುದ್ಧಿ. ಯಾರಿಗೆ ಬುದ್ಧಿ ಇದೆಯೋ ಅವನು ದೇಶನ ಆಳ್ತಾನೆ. ನರೇಂದ್ರ ಮೋದಿಗೆ ದೇಶ ಪೂರ್ತಿ ಗೊತ್ತಿಲ್ಲ. ಅಲ್ಲಿರ್ತಕ್ಕಂಥ ಅವ್ರ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿಗಳು ಅವ್ರು ಕೊಡ್ತಕ್ಕಂಥ ಫೀಡ್ಬ್ಯಾಕ್ ಮೇಲೆ ದೇಶ ಆಳ್ತಾ ಇದ್ದಾರೆ. ಪ್ರತಿಯೊಂದು ಮೀಟಿಂಗ್, ಪ್ರತಿಯೊಂದು ಸಭೆನ ಅವ್ರು ಇರ್ತಕ್ಕಂಥ ಈ ಬೆನ್ನಲ್ಲಿರ್ತಕ್ಕಂಥ ಕೆಲವು ಗುಂಪಿದೆ,
ನಾನೊಂದು ಪುಸ್ತಕ ನಾನು ಪಿಕ್ಚರ್ ಮಾಡ್ಬೇಕಂತ ಹೊರಟೆ. ನಾನು ಶ್ರೀನಿವಾಸರಾಜ್ ಹತ್ರ ಚರ್ಚೆ ಮಾಡಿದ್ದೀನಿ ಫೋನಲ್ಲಿ, ಅಣ್ಣನೇ ಪರಿಚಯ ಮಾಡಿದರು. ಪರಿಚಯ ಮಾಡಿ ನನ್ನ ಪುಸ್ತಕ ಏನಂದರೆ ಬಲಿತ ದಲಿತರ ತುಳಿತ ನನ್ನ ಜನ ಅನಾಥ ಅಂತಕ್ಕಂಥ ಒಂದು ಪುಸ್ತಕ. ಇದರಲ್ಲಿ ಮೀಸಲಾತಿಯನ್ನು ಯಾರ್ಯಾರು ತಿಂದು ಬೆಳೆದಿದ್ದಾರೋ ಅವರು ಮೀಸಲಾತಿಯನ್ನು ಬಿಟ್ಕೊಡ್ಬೇಕು ಇನ್ನೊಬ್ಬ ಬಡವನಿಗೆ, ನಮ್ಮ ಅಣ್ಣ ತಮ್ಮಂದ್ರಿಗೆ ಬಿಟ್ಕೊಡ್ಬೇಕು. ಈ ಕೆಲಸನ ಮಾಡಬೇಕಾದಂಥ ಕೆಲಸ ಮಾಡಬೇಕು. ಅದಕ್ಕೆ ಒಂದು ಸಿನಿಮಾ ಮಾಡಬೇಕು ಅನ್ನೋ ಪ್ರಸ್ತಾಪ ಮಾಡಿದಾಗ ನನಗೆ ಭಾಳಷ್ಟು ಒಳ್ಳೆಯ ಸಲಹೆಗಳು ಕೊಟ್ಟಿದ್ದಾರೆ. ನಾನು ಇನ್ನೂ ಅದು ಸಿನಿಮಾಗೆ ಅದು ಕೈ ಹಾಕಿಲ್ಲ. ನನ್ನ ಸಿನಿಮಾ ಆಸ್ಕರ್ ಪ್ರಶಸ್ತಿಗೆ ಹೋಗಬೇಕು. ಇವತ್ತು ದೇಶದಲ್ಲಿರ್ತಕ್ಕಂಥ ಮೀಸಲಾತಿ ಪದ್ಧತಿಗಳನ್ನು ಬದಲಾವಣೆ ಆಗಬೇಕು. ಇವತ್ತು ಮೀಸಲಾತಿ ಪದ್ಧತಿಗಳು ಅಂತಂದರೆ ಬಾಬಾ ಸಾಹೇಬ್ರಿಗೆ ಭಾಳ ಜನ ಮಾತಾಡ್ತಾರೆ. ಇಲ್ಲಿ ಬೂತೂರು ಯಾರ್ಯಾರು ಯಾವ ಜಾತಿ ಯಾವ ಧರ್ಮ ಅಂತ ನಾನು ಕೇಳಲ್ಲ. ಭಾಳ ಜನ ಮಾತಾಡೋದೇನೋ ಮೀಸಲಾತಿ ಅಂದ ತಕ್ಷಣ SC STಗಳಿಗೆ ಮೀಸಲಾತಿ, SC STಗಳಿಗೆ ಮೀಸಲಾತಿ, ಎಲ್ಲ ಒಲಮಾದಿಗರಿಗೆ ಮೀಸಲಾತಿ, ಹಿಂಗೇನೇನೋ ಮಾತಾಡ್ತಾರೆ ಹಳ್ಳಿಗಳಲ್ಲಿ. ನಾನು ಕೇಳಿದ್ದೀನಿ. ಇಲ್ಲಿರೋವಂಥ ಭಾವನೆಗಳಲ್ಲಿ ಎಷ್ಟು ಜನಕ್ಕೆ ಮೀಸಲಾತಿ ಇದೆಯಾ ಅಂತ ಗೊತ್ತಿದೆಯೋ ನನಗೆ ಗೊತ್ತಿಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ಧರ್ಮ ಎಲ್ಲ ಜಾತಿಗಳಿಗೂ ಮೀಸಲಾತಿ ಸಿಕ್ಕಿದೆ. ಆ ಮೀಸಲಾತಿ ಸಿಕ್ಕಿದೆ ಅನ್ನೋದು ಇಷ್ಟು ಜನಕ್ಕೆ ಇನ್ನೂ ಗೊತ್ತಿಲ್ಲ. ಬಾಬಾ ಸಾಹೇಬರು ಸಂವಿಧಾನದಲ್ಲಿ ಬರೆಯುವಾಗ ನೀಟಾಗಿ ಹೇಳಿದ್ದಾರೆ, ಸಮಾನತೆ, ಸೋದರತ್ವ ಮತ್ತು ಸ್ವಾತಂತ್ರ್ಯ ಅಂತಕ್ಕಂಥ 3 ವೇದಘೋಷಗಳನ್ನು ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ. ಎಲ್ಲರೂ ಸಮಾನರಾಗಿರ್ಬೇಕು ದೇಶದಲ್ಲಿ, ಯಾರೂ ಬಡವ ಶ್ರೀಮಂತ ಅನ್ನೋದು ಇರಬಾರ್ದು ಅಂತ. ಆದರೆ ಆಡಳಿತ ಮಾಡಿದಂಥ ರಾಜಕೀಯ ಪಕ್ಷಗಳು, ಅಧಿಕಾರ ಮಾಡಿದಂಥವರು ಯಾವತ್ತೂ ಸಮಾನತೆಗೆ ಗಮನ ಕೊಡಲೇ ಇಲ್ಲ. ಅಂಬೇಡ್ಕರ್ ಮೀಸಲಾತಿ ಕೊಡುವಾಗ ಸ್ಪಷ್ಟವಾಗಿ SC STಗಳಿಗೆ ಮೀಸಲಾತಿ ಅವ್ರ ಅಧಿಕಾರ ಅವಧಿಯಲ್ಲಿ ಕೊಟ್ಟರು. ಅದಾದಮೇಲೆ VP ಸಿಂಗ್ ಬರಬೇಕಾಯ್ತು. 89ರಲ್ಲಿ ಮಂಡಲ ಆಯೋಗ ಅಂತ ಮಾಡಿ ಹಿಂದುಳಿದ ಜಾತಿಗಳಿಗೂ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಕಲ್ಪನೆಯನ್ನು VP ಸಿಂಗ್ ಮಾಡಿಕೊಟ್ಟಿದ್ರು. VP ಸಿಂಗ್ ಆದಮೇಲೆ ಮೇಲ್ಜಾತಿಗಳಲ್ಲಿ ಆ ಕಡೆ ಹೋದರೆ, ಗುಜರಾತಲ್ಲಿ ಹೋದರೆ ಪಟೇಲ್ ಸಮುದಾಯದವರು ಓ ಅಂತ ಕೂಗಾಡೋದು, ವರ್ಷಾನುಗಟ್ಟಲೆ ಗಲಾಟೆಗಳು, ಗೋಲಿಬಾರ್ಗಳು, ರಗಳೆಗಳು ಮಾಡ್ತಾ ಕೂತಿದ್ರು. ಈ ಕಡೆ ರಾಜಸ್ಥಾನ ಕಡೆ ಹೋಗಬೇಕು, ಗುಜ್ಜಾರು, ಜಾಟ್ಸ್ ಅನ್ನೋ ಸಮಾಜ, ದೊಡ್ಡ ಸಮಾಜ, ರೈಲ್ವೆ ಟ್ರ್ಯಾಕ್ ಮೇಲೆ ವರ್ಷಾನುಗಟ್ಟಲೆ ದಂಡಿ ಕೂತ್ಕೊಂಡ್ಬಿಡೋರು, ನಮಗೂ ಮೀಸಲಾತಿ ಬೇಕಂತ. ಈ ಮಹಾರಾಷ್ಟ್ರಕ್ಕೆ ಹೋದರೆ ಮರಾಠಿಗರು ಅವರು ಗಲಾಟೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿರೋರು. ಈ ನಮ್ಮ ಆಂಧ್ರ ತೆಲಂಗಾಣ ಕಡೆ ಹೋದರೆ ರೆಡ್ಡಿಗರು, ಇವರು ನಾಯ್ಡುಗಳು, ಇವರೆಲ್ಲ ನಮಗೂ ಮೀಸಲಾತಿ ಬೇಕು ಅಂತ. ಇಡೀ ದೇಶದಲ್ಲಿ ಮೀಸಲಾತಿ ನಮಗೂ ಬೇಕು ಅಂತ ಜನರಲ್ ಕ್ಯಾಟಗರಿ 50% ಜನನೂ ಕೂಗಾಡ್ತಾಯಿದ್ರು. ಇದನ್ನು ಗಮನಿಸಿದಂಥ ನರೇಂದ್ರ ಮೋದಿಯವರು ಮೇಲ್ಜಾತಿಯಲ್ಲಿ ಇರ್ತಕ್ಕಂಥವ್ರಿಗೂ 10% ಮೀಸಲಾತಿಯನ್ನು ತಂದು ಕೊಟ್ಬಿಟ್ಟಿದ್ದಾರೆ. 10% ಮೀಸಲಾತಿಯನ್ನು ತಂದು ಕೊಟ್ಟಿರೋದ್ರಿಂದ ಆ ಮೀಸಲಾತಿಯ ಸೌಲಭ್ಯಗಳು ತಲುಪಬೇಕಾಗಿರೋದು ಯಾರಿಗೆ ಹೋಗಬೇಕು, ಅದು ಇನ್ನೂ ಹೋಗ್ತಾ ಇಲ್ಲ. ಅದು ಆಗಿರ್ತಕ್ಕಂಥ ಕಲ್ಪನೆ ತಪ್ಪು ಅಂತ ಈಗಾಗಲೇ ನರೇಂದ್ರ ಮೋದಿಯವ್ರಿಗೆ ನಾನು ಪತ್ರ ಬರೆದು ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಆದಾಯ ಮಿತಿಯನ್ನು ಕಡಿಮೆ ಮಾಡಿ ಅಂತ. ಇವತ್ತು ನಾನು ಬ್ರಾಹ್ಮಣರನ್ನೇ ಟಾರ್ಗೆಟ್ ಮಾಡ್ತೀನಿ. ಅಕ್ಕ ಹತ್ರ ನಾನು ಮಾತಾಡ್ತಾ ಇದ್ದೆ ಆಗಲೇ. ಮಾತಾಡುವಾಗ ನಾನು ಬ್ರಾಹ್ಮಣರು ಸರ್ ಅಂದು. ಅಕ್ಕ ಅದಲ್ಲ, ಬ್ರಾಹ್ಮಣರಲ್ಲಿ ಎಷ್ಟು ಜನ ಅಡುಗೆ ಕೆಲಸ ಮಾಡ್ತಾಯಿಲ್ಲ. ಇವತ್ತು ಎಷ್ಟು ಜನ ಚೌಲ್ಟ್ರಿಗಳಲ್ಲಿ ಅಡುಗೆ ಕೆಲಸ, ತರಕಾರಿ ಕಟ್ ಮಾಡೋದೆಲ್ಲ ಮಾಡ್ತಾಯಿಲ್ಲ. ಅವ್ರಿಗೆ ಎಷ್ಟು ಸಿಗುತ್ತೆ? ಒಂದು 500ರಿಂದ 600 ರೂಪಾಯಿ ಸಿಗುತ್ತೆ ದಿನಕ್ಕೆ. ತಿಂಗಳೆಲ್ಲ ಕೆಲಸ ಸಿಗೋಲ್ಲ, 15ರಿಂದ 20 ದಿವಸ ಕೆಲಸ ಸಿಗುತ್ತೆ. ಇನ್ನು ಉಳಿದ ದಿನ ಕೆಲಸ ಇಲ್ಲ ಅವ್ರಿಗೆ. ಅವ್ರೆಲ್ಲ ಹೋಗಬೇಕು? ಅವ್ರಿಗೆ ಅಮ್ಮಮ್ಮ ಅಂದರೆ 10ರಿಂದ 15 ಸಾವಿರ ರೂಪಾಯಿ ಸಂಪಾದನೆ. ಇವತ್ತು ಮೀಸಲಾತಿ ಕೊಟ್ಟರು ಅವ್ರಿಗೆ ಸೌಲಭ್ಯ ಕೊಡಬೇಕಾದ್ರೆ 8 ಲಕ್ಷ ಆದಾಯ ಮಿತಿ ಇಟ್ಟಿದ್ದಾರೆ. 8 ಲಕ್ಷ ಆದಾಯ ಮಿತಿ ಇಟ್ಟಿದ್ದಾರೆ ಅಂದರೆ ಅರ್ಥ ಏನು? 67 ಸಾವಿರ ರೂಪಾಯಿ ಯಾರು ಸ್ಯಾಲ್ರಿ ತೊಗೊತಾನೋ, ತಹಸೀಲ್ದಾರರು, ಸರ್ಕಲ್ ಇನ್ಸ್ಪೆಕ್ಟ್ರು, DYSP, ಎಕ್ಸಿಕ್ಯೂಟಿವ್ ಇಂಜಿನಿಯರು, ಕ್ಲಾಸ್ 1 ಅಧಿಕಾರಿಗಳು 67 ಸಾವಿರ ಒಳಗಡೆ ತೊಗೊಳ್ಳೋದು. ಅವರೆಲ್ರಿಗೂ ಮೀಸಲಾತಿ ಹೋಗೋದಾದರೆ ಆ ಕೊಡೆ ಸಾಲಿರ್ತಕ್ಕಂಥ ಪಾಪ ಬ್ರಾಹ್ಮಣ ಒಬ್ಬ ಅಡುಗೆ ಕೆಲಸ ಮಾಡ್ತಾ ಇದ್ದಾನಲ್ಲ, ಸೆಕ್ಯೂರಿಟಿ ಕೆಲಸ ಮಾಡ್ತಾರಲ್ಲ, ಯಾವುದೋ ಸಣ್ಣ ಪುಟ್ಟ ಕೆಲಸ ಮಾಡ್ತಾರಲ್ಲ, ಅವರಿಗೆ ಆ ಮೀಸಲಾತಿ ಸಿಗಲ್ಲ. ಇದು ತಪ್ಪಾಗಿದೆ. ಇದನ್ನು ಆ 8 ಲಕ್ಷ ಆದಾಯ ಮಿತಿಯಿಂದ ಕೆಳಗಿಳಿಸಬೇಕು ಅಂತಕ್ಕಂಥ ಮಾತನ್ನು ಆಡಬೇಕು. ನಾನು ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಈಗ ಅದಕ್ಕೆ ಒಂದು ಕಮಿಟಿ ಮಾಡಿದ್ದಾರೆ. ಅದ್ರ ಸಾಧಕ ಬಾಧಕಗಳ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ಯಾಕಂದರೆ ರಾಜಕಾರಣದ ವಿಷಯದ ಅದು. ಈಗೇನಾದರೂ 8 ಲಕ್ಷದಿಂದ ಕೆಳಗಿಳಿಸ್ಬಿಟ್ರೆ ಬಡವ್ರಿಗೆ ಅನುಕೂಲ ಆಗುತ್ತೆ. ಇವತ್ತು ದೇಶದಲ್ಲಿ 30%ಇಂದ 40% ತಲಾ 10,000ಕ್ಕಿಂತ ಕೆಳಗಡೆ ಇರ್ತಕ್ಕಂಥ ಆದಾಯ ಇರುವಂಥವ್ರು ಇದ್ದಾರೆ. ಅವ್ರಿಗೆ ಫಸ್ಟ್ ಮೀಸಲಾತಿ ಹೋಗಲಿ, ಕೊನೆ ಸಾಲಲ್ಲಿರೋರಿಗೆ ಆಮೇಲೆ ಫಸ್ಟ್ ಸಾಲಲ್ಲಿರೋರಿಗೆ ಆಮೇಲೆ ಸಿಗಲಿ. ಇದು ದೇಶದ ಸಂಸ್ಕೃತಿ. ಮಿಷನ್ ಹಿಂದೂಸ್ತಾನ್ ಈ ಪುಸ್ತಕದಲ್ಲಿರ್ತಕ್ಕಂಥ ಭಾವನೆಗಳು, ನಾನು ಹೇಳ್ತಾ ಇರೋ ಪದಗಳಿಗೂ ಅದಕ್ಕೆ ಅರ್ಥ ಇಲ್ದಿರ್ಬೋದು. ಮಿಷನ್ ಹಿಂದೂಸ್ತಾನ್ ಅಂತಕ್ಕಂಥದ್ದು ದೇಶ ನಮ್ಮದು, ದೇಶಕ್ಕಾಗಿ ನಾವೇನು ಮಾಡಬೇಕು ಅಂತಕ್ಕಂಥ ವಿಭಿನ್ನ ವಿಶೇಷವಾದ ಲೇಖನ ಇದರಲ್ಲಿದೆ. ಲೇಖನಗಳನ್ನು ನಾವು ಓದಬೇಕಾಗ್ತದೆ. ಹಾಗೆ ಈ ವಿಷಯದಲ್ಲಿ ಸಾಕಷ್ಟು ಶ್ರಮ ವಹಿಸಿ ನನ್ನ ತಂಗಿ ಈ ಪುಸ್ತಕ ಏನು ಬರೆದಿದ್ದಾರೆ, ಶ್ರಮ ತೊಗೊಂಡಿದ್ದಾರೆ. ಈ ಶ್ರಮಕ್ಕೆ ತಕ್ಕಂಥ ಒಂದು ಪ್ರತಿಫಲ ಆಗಬೇಕು. ಉದಯೋನ್ಮುಖ ಲೇಖನವನ್ನು ಬರೀತಕ್ಕಂಥ ಈ ಲೇಖಕರಿಗೆ ನನ್ನ ಶುಭಾಶಯಗಳನ್ನು ಕೋರ್ತೇನೆ. ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ರಿಗೂ ನಾನು ಶುಭಾಶಯಗಳು ಕೊಡ್ತೇನೆ. ನೀವು ತಾಳ್ಮೆಯಿಂದ ಇಷ್ಟೊತ್ತಾದರೂ ಕೂತ್ಕೊಂಡು ಕೇಳ್ತಾ ಇದ್ದೀರಿ. ನಿಮಗೂ ನಾನು ಅಭಿನಂದನೆ ನಡೆಸ್ತೇನೆ. ವಿಶೇಷವಾಗಿ ಅಣ್ಣ ಯಾವಾಗೂ ನನಗೆ ಬೆನ್ನೆಲುಬಾಗಿ ಒಂದು ಧೈರ್ಯ ಕೊಡ್ತಾ ಇರ್ತಾರೆ. ರಾಮು, ನಾನು ಇದೀನಿ ಹೋಗಪ್ಪ, ನೀನು ಯೋಚನೆ ಮಾಡಬೇಡ, ಏನು ಮಾಡ್ತೀವಿ ಮಾಡು, ಹೋರಾಟ ಮಾಡು ಅಂತ. ನಾವು ಇಡೀ ದೇಶ ಎಲ್ಲ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ಭಾರತ ದೇಶದಲ್ಲಿ ಮೀಸಲಾತಿ 60% ಇದೆ. 60% ಮೀಸಲಾತಿ ಇದ್ರೂ ಭಾಳ ಜನಕ್ಕೆ, ಇಲ್ಲಿ ಕೂತಿರೋರಿಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅನ್ಕೋತೀರಿ. ಮೀಸಲಾತಿ ನನಗೂ ಇದೆಯಾ, ನನ್ನ ಜಾತಿಗೆ ಇದೆಯಾ ಅನ್ನೋ ಭಾವನೆ ಇಲ್ಲ. ಇನ್ನೂ 60% ಮೀಸಲಾತಿ ಅಂದರೆ ಎಲ್ಲ ಧರ್ಮಗಳು, ಎಲ್ಲ ಜಾತಿಗಳು, ಎಲ್ಲ ವರ್ಗದ ಜನಕ್ಕೂ ಮೀಸಲಾತಿ ಸಿಕ್ಕಿದೆ. ಆ ಮೀಸಲಾತಿ ಸಿಗ್ತಾ ಇರ್ತಕ್ಕಂಥದ್ದು ಕೊನೆ ಸಾಲಲ್ಲಿರೋರಿಗೆ, ಗೊತ್ತಿಲ್ಲದೆ ಇರತಕ್ಕಂಥವ್ರಿಗೂ
ತಿಳಿಸುವಂಥ ಪ್ರಯತ್ನಗಳನ್ನು ನಾವು ಮಾಡಬೇಕಾಗ್ತದೆ. ಅದಕ್ಕಾಗಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಇಡೀ ರಾಷ್ಟ್ರಾದ್ಯಂತ ನಾನು ಕಾಶ್ಮೀರದಲ್ಲಿ ನಾನು ಏನಾದರೂ ಏರ್ಪೋರ್ಟಲ್ಲಿ ಇಳಿದ್ರೆ 150-200 ಜನ ನಾನು ರಿಸೀವ್ ಮಾಡ್ತಾರೆ. ಭಯ ಆಪ್ ಹಮಾರ ಭಗವಾನ್ ಹೈ, ಆಪ್ಕೆ ಲಿಯೇ ಹಮ್ ಜಾನ್ ದೇಂಗೆ, ಆಪ್ ಆಗೆ ಬಡೋ, ಆಪ್ಕೆ ಪಿಚ್ಚೆ ಹಮೇರೆ ಹಿಂಗೆ ಅಂತೇಳಿ ಎಲ್ಲ ರಾಜ್ಯಗಳಲ್ಲಿ ಭಾರತ ದೇಶದ ಯಾವುದೇ ಮೂಲೆಗಳಲ್ಲೂ ನನ್ನ ಸಂಘಟನೆ ಪ್ರಾರಂಭ ಮಾಡಿದ್ದೇನೆ. ಒಬ್ಬ ಸಾಮಾನ್ಯ ಹಳ್ಳಿನಲ್ಲಿ ಹುಟ್ಟಿದಂಥ ನಾನು, ಗೋಣಿ ಚೀಲದಲ್ಲಿ ಮಲಗ್ತಾ ಇದ್ದಂಥವು ನಾನು. ನಮ್ಮ ಮನೆ ಚಿಕ್ಕ ಮನೆ, ಮಲಗ ಜಾಗ ಇಲ್ಲದೆ ಇದ್ದಾಗ ನಮ್ಮಮ್ಮ ಗೋಣಿ ಚೀಲ ಕೊಡ್ತಾಯಿದ್ಲು. ಪಕ್ಕದ ಮನೆ ಸಾಬಿ ಅಂತಿದ್ರು, ಅವ್ರ ಮನೆ ವಟಾರದಲ್ಲಿ ಹೋಗಿ ಗೋಣಿ ಚೀಲದೊಳಗೆ ಇಡೀ ದೇಹ ತುರುಕಿ ಮಲಗ್ತಾ ಇದ್ದಂಥವನು. ಎತ್ತವಳ ಕಷ್ಟ ಎತ್ತವಳಿಗೆ ಗೊತ್ತಾಗುತ್ತೆ. ಆ ನೋವುಗಳು ಅನುಭವಿಸ್ಕೊಂಡು ಬೆಳೆದಿರ್ತಕ್ಕಂಥ ನಾನು, ಆ ನೋವನ್ನು ಅನುಭವಿಸ್ತಾ ಇರೋರಿಗೆ ಏನಾದರೂ ನ್ಯಾಯ ಕೊಡಬೇಕಂತ ಬಾಬಾ ಸಾಹೇಬರು ಏನು ಕನ್ಸ್ಕೊಂಡಿದ್ರು ಮೀಸಲಾತಿ ಅಂತಕ್ಕಂಥ ವಿಷಯದಲ್ಲಿ, ಆ ಮೀಸಲಾತಿಯನ್ನು ಎಲ್ರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕು. ಆ ಹಂಚಿಕೆ ಆಗಬೇಕಾದ್ರೆ ನಾವೆಲ್ಲರೂ ಅರ್ಥ ಮಾಡಿಸೋಂಥ ಕೆಲಸ ಮಾಡಬೇಕಾಗ್ತದೆ ಅಂತಕ್ಕಂಥ ಕೆಲಸದಲ್ಲಿ ಹೊರಟಿದ್ದೀವಿ. ನನ್ನ ಪುಸ್ತಕ ಒಂದು ಬರೆದಿದ್ದೇನೆ, ಬಲಿತ ದಲಿತರ ತುಳಿತ ನನ್ನ ಜನ ಅನಾಥ ಅಂತಕ್ಕಂಥ ಪುಸ್ತಕ. ಆ ಪುಸ್ತಕದ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಆಗಿದೆ ಅನ್ಟಚ್ಡ್ ಅಮಾಂಗ್ ದ ಅನ್ಟಚಬಲ್ಸ್ ಅಂತ. ಅದು ಹಿಂದಿಗೂ ಟ್ರಾನ್ಸ್ಲೇಟ್ ಆಗಿದೆ ನವೋನ್ನತ ದಲಿತೋನ್ಸೆ ದಬೆ ಮೇರಾ ಲೋಗ್ ಅನಾಥ ಅಂತ. ಇಷ್ಟೇ ಸಾಕಾಗಲ್ಲ ಅಂತೇಳಿ ತೆಲುಗಿನವರು, ನಮ್ಮ ಆಂಧ್ರ ತೆಲಂಗಾಣದಿಂದ ಕೂಡಿರೋರ್ತಕ್ಕಂಥ ಅವರು ನನಗೆ ಡಿಮ್ಯಾಂಡ್ ಮಾಡಿದ್ರು, ಸಂಪನ್ನ ದಲಿತಲ ತೊಕ್ಕಿತಲೋ ನಾ ಜನ ಅನಾಥ. ಅಣ್ಣನಿಗೆ ಜನ ಅರ್ಥ ಆಗುತ್ತೆ, ಅಕ್ಕನಿಗೂ ಅರ್ಥ ಆಗುತ್ತೆ, ಏಮಿ ತೆಲುಗುలో ಮಾట్లాಡ್ತಾನೋ కదా ಏಮಿದೆ ಅಂತ. ಇದು ನನ್ನ ಪುಸ್ತಕದ ಟೈಟಲ್. ಅದು ಸಂಪನ್ನ ದಲಿತಲ ತೊಕ್ಕಿತಲೋ ನಾ ಜನ ಅನಾಥ ಅಂತಕ್ಕಂಥ ಟೈಟಲು. ಯಾಕಂದರೆ ಇವ್ರಿಗೆ ತೆಲುಗು ಮಾತಾಡ್ತಾರೆ, ಅಕ್ಕನೂ ತೆಲುಗೆ ಅನ್ಕೋತೀನಿ. ಸೊ ಹಂಗಾಗಿ ಅವನು ಇಲ್ಲೊಬ್ಬ ಇದ್ದಾನೆ, ಅಕ್ಕದ ನನ್ನ ತೆಗಿ ಮಗ, ಅವನು ಬಂದ ತಕ್ಷಣ ತೆಲುಗಲ್ಲಿ ಮಾತಾಡ್ತಾ ಇದ್ದ. ಅವನು ಕನ್ನಡ ಅಲ್ಲಿ ಒಳವಾಡಿರ್ತಾನೆ. ಅವನಿಗೆ ನೀನು ಏನೋ ಮಾಡ್ತೀಯ ಮುಂದೆ ಅಂದರೆ ನಾನು ಪುಸ್ತಕ ಬರಿತೀನಿ ಅಂತಾನೆ. ಈಗಲೇ ಅವ್ರ ಅಮ್ಮನ ದಾರಿನಲ್ಲಿ ಅವನು ಹೋಗ್ತಾ ಇದ್ದಾನೆ. ಅವನಿಗೂ ಒಳ್ಳೇದಾಗಲಿ, ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ನಮ್ಮ ಉದ್ದೇಶ ಇಷ್ಟೇ, ಇವತ್ತು ಭಾರತ ದೇಶವನ್ನು ನಾವು ಪ್ರೀತಿಸೋಣ. ನಮ್ಮ ಭಾರತದ ಸಂಸ್ಕೃತಿ, ಭಾರತದ ಹಿಂದೂ ದೇಶದ ಇಲ್ಲಿ ಏನು ನಮ್ಮ ದೇಶದಿಂದ ಕಲ್ತಿರ್ತಕ್ಕಂಥ ಬೇರೆ ಬೇರೆ ದೇಶಗಳಲ್ಲಿ ಇದ್ದಾರೆ. ಇಡೀ ಪ್ರಪಂಚಕ್ಕೆ ಮಾದರಿಯಾದ ವಿಶ್ವಗುರುವಾಗಿರ್ತಕ್ಕಂಥ ನಮ್ಮ ಭಾರತ ದೇಶದ ಗೌರವ ಹೆಮ್ಮೆಯನ್ನು ಕಾಪಾಡ್ತಕ್ಕಂಥ ನರೇಂದ್ರ ಮೋದಿಯವರು, ನಾನು ರಾಜಕೀಯವಾಗಿ BJPಯಲ್ಲಿದ್ದಾರೆ ನರೇಂದ್ರ ಮೋದಿ ಅಂತ ಮಾತಾಡ್ತಾ ಇಲ್ಲ, ದೇಶದ ಪ್ರಧಾನಿಯಾಗಿ ನಮಗೊಂದು ಹೆಮ್ಮೆ. ಅವರು ಇಡೀ ದೇಶದ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ, ವಿಶ್ವಗುರುವಾಗಿ ಕೆಲಸ ಮಾಡ್ತಾರೆ. ಯೋಗನ ಯಾರೂ ಗುರುಸಲಿಲ್ಲ, ಯೋಗನ ಇಡೀ ಅದನ್ನು ದೇಶದ ಪ್ರಪಂಚದ ಯೋಗ ಡೇ ಅಂತ ಮಾಡಿ, ಆ ಯೋಗ ಡೇನ ಎಲ್ಲ ದೇಶಗಳಲ್ಲೂ 185 ದೇಶಗಳೇನಿದಾವೋ ಅಷ್ಟೂ ದೇಶಗಳಲ್ಲಿ ಇವತ್ತು ಯೋಗ ಡೇ ಮಾಡೋಂಥ ಕೆಲಸಗಳನ್ನು, ಯೋಗ ಡೇನ ಸನಾತನ ಧರ್ಮಗಳಿಂದ ಬಂದಿರತಕ್ಕಂಥದ್ದು. ಋಷಿಮುನಿಗಳು ಯಾವುದೋ ಕಾಲದಲ್ಲಿ ಭಾರತದ ಇತಿಹಾಸ ಹುಟ್ಟೋದಕ್ಕೆ ಮುಂಚಿಂದನೂ ಆ ಯೋಗನ ಮಾಡ್ತಾ ಇರ್ತಕ್ಕಂಥ ನಮ್ಮ ದೇಶದ ಸಂಸ್ಕೃತಿಯನ್ನು ಈ ಪ್ರಪಂಚಕ್ಕೆ ಪರಿಚಯ ಮಾಡಿದಂಥ ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಅಭಿನಂದಿಸ್ತೇನೆ. ನರೇಂದ್ರ ಮೋದಿಯವರಿಗೆ ಮೊದಲು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಗುಜರಾತಲ್ಲಿ ಅಮೇರಿಕಾಗೆ ವೀಸಾ ಕೊಡೋದಿಲ್ಲ ಅವ್ರಿಗೆ. ಇವತ್ತು ರೆಡ್ ಕಾರ್ಪೆಟ್ ಹಾಕಿ ಅಮೇರಿಕಾ ಸಂಸತ್ತಲ್ಲಿ ಅವ್ರು ಭಾಷಣ ಮಾಡ್ತಾಯಿದ್ರೆ ಎದ್ದೆದ್ದು ಕುಣಿತಾರೆ ಅವರ ಸಂಸದರು. ಅಷ್ಟು ದೊಡ್ಡ ಹೆಸರು ಮಾಡಿರ್ತಕ್ಕಂಥದ್ದು ಅವರು. ಟ್ರಂಪ್ ಅಲ್ಲಿ ಪ್ರೆಸಿಡೆಂಟ್ ಆದ ತಕ್ಷಣ ಭಾರತಕ್ಕೆ ಏನೋ ಕಾದಿದೆ ಅಂತ ಕಾಯ್ತಾಯಿದ್ರು. ಅಲ್ಲಿ ವಲಸಿಗರು ವಾಪಸ್ ಬರ್ತಾಯಿದ್ರೆ ನಮ್ಮ ಖರ್ಗೆ ಅವರು ಕೂಗಾಡ್ತಾ ಇದ್ದಾರೆ, ಆ ಕಡೆ ನಮ್ಮ ರಾಹುಲ್ ಗಾಂಧಿಯವರು ಕೂಗಾಡ್ತಾ ಇದ್ದಾರೆ. ಮೋದಿಯವ್ರು ಏನು ಮಾಡ್ತಾರೆ, ಈಗ ನಮ್ಮ ದೇಶಕ್ಕೆ ವಾಪಸ್ ಕಳಿಸ್ತಾವ್ರೆ, ಬೇಡಿಗಳಾಗ್ತಾ ಇದ್ದಾರೆ. ಅರೆ ಬೇಡಿ ಆಗದೆ ಏನು ಮಾಡಬೇಕು, ಆಗಬೇಕು. ನಮ್ಮ ದೇಶದವರು ಹೊರ ದೇಶಕ್ಕೆ ಹೋದರೆ ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಕಾನೂನಿಗೆ ಗೌರವ ಕೊಡದೆ ಹೋದವ್ರನ್ನ ಬಿಟ್ಬಿಡ್ತೀವ. ಪಾಕಿಸ್ತಾನದವ್ರು ಈ ಕಡೆ ವಲಸೆ ಬಂದುಬಿಟ್ರೆ ಬಿಟ್ಬಿಡ್ತೀವ. ಬೇಡಿ ಹಾಕ್ತೀವಿ, ವಾಪಸ್ ಕಳಿಸ್ತೀವಿ. ಇಲ್ಲ ಜೈಲಲ್ಲಿ ಇಡಬೇಕು, ಜಾಗ ಸಾಗಲ್ಲ ಅಂತ ವಾಪಸ್ ಕಳಿಸ್ತೀವಿ ಮಾನವೀಯತೆಯಿಂದ. ಹಂಗಾಗಿ ಆ ದೇಶದಿಂದ ನಮ್ಮ ದೇಶಕ್ಕೆ ವಾಪಸ್ ಬರೋವಾಗ ಇವ್ರು ಕೂಗಾಡೋದು ಅರ್ಬನ್ ನಕ್ಸಲೇಟ್ಸ್ ಅಂದರೆ ನಮ್ಮ ಖರ್ಗೆಯಿಂದ ಹಿಡಿದು ಕಾಂಗ್ರೆಸ್ಸನ್ನು ಬೆಂಬಲಿಸ್ತಕ್ಕಂಥ ಕೆಲವು ಸಾಹಿತಿಗಳಿದ್ದಾರೆ, ಅವರೆಲ್ಲ ಇದೇ ಕೂಗಾಟ. ಯಾವುದೇ ದೇಶಕ್ಕೆ ಹೋದರೆ ಆ ದೇಶದ ಸಂವಿಧಾನವನ್ನು ಗೌರವಿಸೋಂಥವ್ರು ಆಗಿರಬೇಕು. ಕಾನೂನು ಬಾಹಿರವಾಗಿ ಹೋಗಿದ್ಬಿಟ್ರೆ ನಿಮ್ಮನ್ನು ಗೌರವ ಕೊಟ್ಬಿಟ್ಟು ಓನರ್ ಆಗಿಬಿಟ್ಟು ಕಳ್ಸೋಕ್ಕಾಗುತ್ತಾ? ಅದಕ್ಕೆ ಮೋದಿಯವ್ರು ಏನು ಮಾಡ್ತಾರೆ, ಅವ್ರ ಸ್ನೇಹಿತರಲ್ವಾ? ಅರೆ ಸ್ನೇಹಿತರೆ ಹೋಗಿದ್ದಾರೆ, ಬರ್ತಾರೆ ನೋಡಿ, ಒಳ್ಳೆ ರಿಸಲ್ಟ್ ತೊಗೊಂಬರ್ತಾರೆ. ಇವತ್ತು ಅಲ್ಲಿಂದ ದೊಡ್ಡ ವಿಮಾನಗಳನ್ನು, ಯುದ್ಧ ವಿಮಾನಗಳನ್ನು ನಮ್ಮ ದೇಶಕ್ಕೆ ಕಳಿಸ್ತಾ ಇದ್ದಾರೆ. ಪಾಕಿಸ್ತಾನ, ಚೈನಾದವರು ಈಗಾಗಲೇ ಗಡಗಡ ನಡುಗ್ತಾ ಇದ್ದಾರೆ. ಅದು ನಮ್ಮ ದೇಶದ ಗತ್ತು. ಹಾಗಾಗಿ ಮಿಷನ್ ಹಿಂದೂಸ್ತಾನ್ ಇನ್ನಷ್ಟು ಒಳ್ಳೆಯ ಲೇಖನಗಳು ಬರೀಲಿ, ತಂಗಿ ಇನ್ನೂ ಒಳ್ಳೆ ಲೇಖನ ಕೊಡಲಿ. ಅವರ ಪತಿರಾಯರು ಎಲ್ಲೋ ಇರಬೇಕು, ನಮ್ಗೆ ಕಾಣಿಸ್ತಾ ಇಲ್ಲ. ಬಂದಿದ್ದರೆ ಅವ್ರಿಗೂ ಒಂದು ಸರಿ ನಾನು ನಮಸ್ಕಾರ ಹೇಳ್ತೇನೆ. ಹಂಗಾಗಿ ಅವರು ಈ ಪುಸ್ತಕ ಬರೆಯೋದಕ್ಕೆ ಅವರೇ ಬೆನ್ನಲ್ಲಿ ಕೆಲವು ಇದಿದೆ, ಗಾದೆ ಇದೆ. ಒಬ್ಬ ಪುರುಷ ಬೆಳಿಬೇಕಾದ್ರೆ ಒಂದು ಹಿಂದ್ಗಡೆ ಬಳೆ ಸದ್ದಿರಬೇಕು ಅಂತ. ಆದರೆ ನನ್ನ ತಂಗಿ ಲೇಖನ ಬರೀಬೇಕಾದ್ರೆ ಅದ್ರ ಹಿಂದೆ ಇರ್ತಕ್ಕಂಥ ಅವರ ಪತಿರಾಯರ ಒಂದು ಶ್ರಮ, ಅವರ ಪ್ರೋತ್ಸಾಹ ಇರ್ತದೆ. ಆ ಪ್ರೋತ್ಸಾಹ ಇರೋದಕ್ಕೆ ಈ ಪುಸ್ತಕ ಬಂದಿರೋದು ಈ ರೂಪದಲ್ಲಿ ಬಂದಿದೆ. ಹಂಗಾಗಿ ಅವರನ್ನು ನಾನು ಅಭಿನಂದಿಸ್ತೇನೆ. ಮತ್ತು ಎಲ್ಲರನ್ನೂ
ಕುಟುಂಬ ಸದಸ್ಯರುಗಳು, ಅವರ ಈ ಪುಸ್ತಕ ಪ್ರೇಮಿಗಳು, ಇಲ್ಲಿ ಬಂದಿರತಕ್ಕಂಥ ನನ್ನ ಸಹೋದರಿ ಇಲ್ಲಿ ಭಾಳ ಅದ್ಭುತವಾದಂಥ ಮಾತುಗಳನ್ನು ಆಡ್ತಾರೆ. ನನಗೆ ಗೊತ್ತಿಲ್ಲ ಇಷ್ಟೆಲ್ಲ ಮಾತಾಡ್ತಾಳೆ ಅಂತ. ಅಣ್ಣ ನಿರೂಪಕರು ಬೇಕಲ್ಲಪ್ಪ ಅಂದರು. ನಮ್ಮ ಶಿವಕುಮಾರ್ ಯಾರಿಗೋ ಹೇಳಿದಿರಿ ಅಂತ ಹೇಳ್ತಾಯಿದ್ರು. ಅವ್ರಿಗೆ ಹೇಳಿದಿರಿ ಅಂತ. ಇಲ್ಲ ನನ್ನ ತಂಗಿ ಇನ್ನೊಬ್ಳು ಇದ್ದಾಳೆ, ಆಯಮ್ಮನೇ ಬರೀ ಅಲ್ಲಿ ನಿರೂಪಣೆ ಮಾಡಬೇಕಂತ. ಇಷ್ಟೊಂದು ವಾಕ್ಚಾತುರ್ಯ, ಇಷ್ಟು ವಿಷಯಗಳು ಪುಸ್ತಕದ ಬಗ್ಗೆ ಮತ್ತು ನಮ್ಮೆಲ್ಲ ವಿಚಾರಗಳನ್ನು ವೇದಿಕೆ ಮೇಲೆ ಇರ್ತಕ್ಕಂಥವ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತಕ್ಕಂಥ ಖುಷಿ ಆಗ್ತದೆ. ಮತ್ತೊಬ್ಬರು ನನ್ನ ಸ್ನೇಹಿತರು, ನನ್ನ ತಮ್ಮ ಸೂರ್ಯ ಪ್ರಕಾಶ್ ಉಂಡೆ, ಇವರು ಆಡಿಟ್ರು. ನನಗೆ 20 ವರ್ಷದಿಂದ ನನ್ನ ಎಲ್ಲ ಆಡಿಟಿಂಗ್ ಮಾಡಿ ನನ್ನ ಆರ್ಥಿಕ ಸಲಹೆಗಳನ್ನು ಕೊಡ್ತಕ್ಕಂಥದ್ದು, ಇನ್ಕಮ್ ಟ್ಯಾಕ್ಸ್ ಕಟ್ತಕ್ಕಂಥ ಕೆಲಸ ಅವರೇ ನನಗೆ ಪರಿಚಯ ಮಾಡಿದ್ದ ಅಣ್ಣನ. ಹಂಗಾಗಿ ಅವ್ರ ಸ್ನೇಹಿತರು, ಅವರು ಪರಿಚಯ ಮಾಡೋದಕ್ಕೆ ಅವ್ರಿಗೂ ಧನ್ಯವಾದಗಳು ಹೇಳ್ತೇನೆ. ಇಲ್ಲಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು ಹೇಳಿ ನನ್ನ ಮಾತನ್ನು ತುಂಬ ಎಳ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಇನ್ನೂ ಮಾತಾಡೋದು ಭಾಳ ಇತ್ತು, ಈಗ ಮಾತಾಡೋಲ್ಲ. ಬಟ್ ಆದರೆ ನನಗೆ ಈ ಮಿಷನ್ ಹಿಂದೂಸ್ತಾನ್ ಅಂತಕ್ಕಂಥ ಪುಸ್ತಕದ ಪ್ರೇರಣೆ ಇಷ್ಟೆಲ್ಲ ಮಾತಾಡಿಸಿದೆ. ಏನು ಮಾತಾಡಬೇಕು ಈ ಸಬ್ಜೆಕ್ಟು ಕಷ್ಟ ಆದ್ರೂ ವಾಸ್ತವನ ತಿಳಿಸೋಂಥ ಪ್ರಯತ್ನ ಮಾಡಬೇಕಾಗ್ತದೆ. ನನ್ನ ಧರ್ಮ ನಾನು ಹೇಳಬೇಕಾಗ್ತದೆ. ಭಾಳಷ್ಟು ಜನಕ್ಕೆ ಏನಾಗ್ತದೆ ಅಂದರೆ, ದಲಿತರು ಮತ್ತು ನಾನು BJP ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ. ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗಿದ್ರೂ ದೇಶದ ವಿಚಾರಗಳನ್ನು ನಾನು ಗಮನದಲ್ಲಿ ಇಟ್ಕೊಂಡ್ರು ಇದು ನನ್ನ ಮಾತುಗಳೆಲ್ಲ ನಾನು ವೈಯಕ್ತಿಕವಾಗಿ ನನ್ನ ಸಂಘಟನೆಯಿಂದ ಮಾತಾಡಿದ್ದೇವೆ, BJPಗೆ ಸಂಬಂಧಪಟ್ಟಿದ್ದಲ್ಲ. ಯಾಕಂದರೆ ಕೆಲವು ಇಲ್ಲಿ ಯಾರನ್ನ ಪತ್ರಕರ್ತರಿದ್ರೆ ಚಿನಾರಾಮ್ ಅವರು ಮೀಸಲಾತಿಯನ್ನು ಹೀಗೆ ಅಂತೆ, ಹಾಗಂತೆ, ಹಂಗಂತೆ ಇಲ್ಲಿರೋರು ಯಾರು ಆ ಥರ ಇರೋಲ್ಲ. ಹಂಗೆ ಬರೆಯೋಂಥವ್ರು ಇದೆ, ಇದಕ್ಕೊಂದು ಕತೆ ಕಟ್ಟೋಂಥವ್ರು ಇದ್ದಾರೆ. ಆ ಕತೆ ಕಟ್ಟೋ ಕೆಲಸ ಬೇಡ. ಎತ್ತೋವಳ ಕಷ್ಟ ಎತ್ತೋಳಿಗೆ ಗೊತ್ತಿರುತ್ತೆ. ನನ್ನ ಮಾತನ್ನು ಮುಗಿಸ್ತೇನೆ.